ಇವತ್ತಿನ ಸಂಚಿಕೆಯಲ್ಲಿ ಲೈಟಿಂಗ್ ಅ ಲ್ಯಾಂಪ್ ಇನ್ ದ ನಾರ್ತ್ ಈಸ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಧಾರಣವಾಗಿ ನಮ್ಮ ಎಲ್ಲ ಮನೆಗಳಲ್ಲಿ ಅಂತ ಹೇಳೋದಾದರೆ ಒಂದು ನಾರ್ತ್ ಈಸ್ಟ್ನಲ್ಲಿ ಪೂಜೆ ಗೃಹವನ್ನು ನಿರ್ಮಾಣ ಮಾಡಿ ಅಲ್ಲಿ ದೀಪ ಹಚ್ಚೋದ್ರ ಮುಖಾಂತರ ನಾವು ನಾರ್ತ್ ಈಸ್ಟ್ನಲ್ಲಿ ದೀಪಗಳನ್ನು ಬೆಳಗ್ತೇವೆ. ಸಾಧಾರಣವಾಗಿ ಎಲ್ಲ ವಾಸ್ತು ತಜ್ಞರು ಕೂಡ ನಮ್ಮ ಭಾರತದಲ್ಲಿ ನಾರ್ತ್ ಈಸ್ಟ್ ಅನ್ನೋದು ಈಶಾನ್ಯ ಕೋಣೆ, ಅಲ್ಲಿ ನಾವು ಪೂಜಾ ಗೃಹವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಬಂದಿದ್ದಾರೆ. ಬಟ್ ನಾವು ನಮ್ಮ ಅನುಭವ ವಾಸ್ತುವಿನ ಮುಖಾಂತರ ಸಾಕಷ್ಟು ಮನೆಗಳನ್ನು ಪರಿಶೀಲನೆ ಮಾಡಿ ನಾವು ನೋಡುವಂತಹ ವಿಷಯ ಏನು ಅಂತ ಹೇಳೋದಾದರೆ, ಸಾಕಷ್ಟು ಮನೆಗಳಲ್ಲಿ ನಾರ್ತ್ ಈಸ್ಟ್ ಅಥವಾ ಈಶಾನ್ಯದಲ್ಲಿ ಪೂಜಾ ಗೃಹವನ್ನು ನಿರ್ಮಾಣ ಮಾಡಿರೋದ್ರಿಂದ ಅಲ್ಲಿ ಇರುವಂತಹ ಮನೆಯ ಜನರಿಗೆ ಬಿಸ್ನೆಸ್ನಲ್ಲಿ ಸಾಕಷ್ಟು ಮಟ್ಟಿಗೆ ಲಾಸಸ್ ಅಂತ ಆಗೋ ಚಾನ್ಸಸ್ಸನ್ನು ಜಾಸ್ತಿ ನೋಡಿದ್ದೇವೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳೋದಾದರೆ, ಮನೆಯ ಯಜಮಾನ 50 to 55 ಇಯರ್ಸ್ ಒಳಗಾಗಿ ಅವರು ವೆಸ್ಟ್ ಗ್ರೂಪ್ ಅಥವಾ ಈಸ್ಟ್ ಗ್ರೂಪ್ ಅವರ ಆಗಿದ್ದಲ್ಲಿ ಅವರ ಆರೋಗ್ಯದಲ್ಲಿ ಸಾಕಷ್ಟು ಮಟ್ಟಕ್ಕೆ ಏರುಪೇರಾಗಿರುವಂಥ ಸಂದರ್ಭಗಳನ್ನ ಕೂಡ ನಾವು ಜಾಸ್ತಿ ನೋಡಿದ್ದೇವೆ. ಮತ್ತು ಮನೆಯ ಮಕ್ಕಳಲ್ಲಿ ಕೂಡ ನಾವು ಸಾಕಷ್ಟು ಮನೆಗಳಲ್ಲಿ ನಾರ್ತ್ ಈಸ್ಟ್ನಲ್ಲಿ ಪೂಜಾ ಗೃಹ ಇರುವಂಥ ಮನೆಗಳಲ್ಲಿ ಈ ಹಿರಿಯರು ಹೇಳಿರುವಂಥ ಮಾತುಗಳನ್ನು ಕೇಳದೇ ಇರುವಂಥದ್ದು ಮತ್ತು ವಿದ್ಯಾಭ್ಯಾಸಗಳಲ್ಲಿ ಅಡಚಣೆ, ಇಂತಹ ಸಂದರ್ಭಗಳನ್ನೆಲ್ಲ ನಾವು ಕಂಡು ಬಂದಿದ್ದೀವಿ. ಸೊ ನಾವು ನಮ್ಮ ಅನುಭವ ವಾಸ್ತುವಿನ ಅನುಭವದಿಂದ ಹೇಳುವುದೇನೆಂದರೆ, ನಾರ್ತ್ ಈಸ್ಟ್ನಲ್ಲಿ ದಯವಿಟ್ಟು ಪೂಜಾ ರೂಮನ್ನು ನಿರ್ಮಾಣ ಮಾಡಬೇಡಿ. ಇದು ಯಾಕಪ್ಪ ಅಂತ ಹೇಳೋದಾದರೆ, ಈಶಾನ್ಯ ಅನ್ನೋದು ಈಶ್ವರನ ಸ್ಥಾನವಾಗಿದೆ. ಈಗ ಸಾಮಾನ್ಯವಾಗಿ ಈಶ್ವರನ ನಾವು ಎಲ್ಲ ಪಿಕ್ಚರ್ಸ್ನಲ್ಲಿ ಮತ್ತು ಪುರಾಣ ಇತಿಹಾಸಗಳಿಂದಾಗಲಿ ನೋಡೋದಾದರೆ ಈಶ್ವರನ ಮೈಯೆಲ್ಲ ಉಷ್ಣತೆ. ನಾವು ಈಶ್ವರನನ್ನು ನೀಲಕಂಠ, ವಿಷಕಂಠ ಅಂತ ಹೇಳ್ಕೊಳ್ತಾ ಬಂದಿದ್ದೀವಿ. ಈಶ್ವರ ತನ್ನ ಮೈಯೆಲ್ಲ ಉಷ್ಣತೆ ಇರೋದರ ಕಾರಣ ಗಂಗೆಯನ್ನೇ ತಲೆ ಮೇಲೆ ಧರಿಸಿ ಒಂದು ಕೂಲಿಂಗ್ ಎಫೆಕ್ಟ್ ಪಡೆಯೋದಕ್ಕೆ ಗಂಗೆನ ತಲೆ ಮೇಲೆ ಧರಿಸಿದ್ದಾನೆ ಅಂತ ಭಾವನೆ ಮಾಡ್ತೀವಿ. ಸೊ ಈ ರೀತಿ ನಾವು ಒಂದು ಕೂಲೆಸ್ಟ್ ಆಗಿರುವಂಥ ಸ್ಥಾನದಲ್ಲಿ ದೀಪವನ್ನು ಹಚ್ಚೋದ್ರ ಮುಖಾಂತರ ನಾವು ಒಂದು ನೆಗೆಟಿವ್ ಎನರ್ಜಿ ಫೀಲ್ಡ್ನ ಸೃಷ್ಟಿ ಮಾಡಿ ಫೈರ್ ಎನರ್ಜಿನಲ್ಲಿ ನಿರ್ಮಾಣ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿಯಲ್ಲಿ ಸೃಷ್ಟಿ ಮಾಡ್ತೀವಿ. ಸೊ ಕೂಲಾಗಿರೋವಂಥ ಜಾಗದಲ್ಲಿ ದೀಪ ಹಚ್ಚಿ ನಾವು ಒಂದು ಬರ್ನಿಂಗ್ ಎಫೆಕ್ಟನ್ನು ಕಾಣ್ತೀವಿ. ಸೊ ಈ ಬರ್ನಿಂಗ್ ಎಫೆಕ್ಟ್ ಯಾವ ರೀತಿ ನಮಗೆ ಏರುಪೇರು ಮಾಡುತ್ತೆ ಅಂತ ಹೇಳೋದಾದರೆ, ಆ ಮನೆಯಲ್ಲಿ ಇರುವಂಥ ಯಜಮಾನನಿಗೆ ಒಂದು ಹಾರ್ಟ್ ಸಂಬಂಧಿತ ಕಾಯಿಲೆ ಆಗಲಿ ಅಥವಾ ಅನ್ಯಾಚುರಲ್ ಡೆತ್ ಆಗಲಿ ನಾವು ನೋಡ್ಬೋದು. ಇದೇ ರೀತಿಯಾಗಿ ಮಕ್ಕಳ ಆರೋಗ್ಯದಲ್ಲೂ ಸಹ ನಾವು ಸಾಕಷ್ಟು ಮನೆಗಳಲ್ಲಿ ನೋಡಿದ್ದೀವಿ. ಸುಮಾರು ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಅಥವಾ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಇದೇ ರೀತಿಯಾಗಿ ಮಕ್ಕಳ ಎಜುಕೇಷನ್ನಲ್ಲೂ ಸಹ ನಾವು ಸಾಕಷ್ಟು ಮನೆಯಲ್ಲಿ ನೋಡಿದ್ದೀವಿ ಅಡಚಣೆಗಳು ಉಂಟಾಗಿದೆ. ಆದ್ದರಿಂದ ನಾವು ಆದಷ್ಟು ನಾರ್ತ್ ಈಸ್ಟ್ನಲ್ಲಿ ಒಂದು ಹಾಲ್ ಆಗಲಿ, ಡೈನಿಂಗ್ ಹಾಲ್ ಆಗಲಿ, ಚಿಲ್ಡ್ರನ್ಸ್ನ ಸ್ಟಡಿ ರೂಮ್ ಆಗಲಿ, ಮೆಡಿಟೇಷನ್ ರೂಮ್ ಆಗಲಿ, ಬಾಲ್ಕನೀಸ್ ಆಗಲಿ ಪ್ಲೇಸ್ಮೆಂಟ್ ಮಾಡಿ ನಾವು ಈ ಪೂಜಾ ಗೃಹವನ್ನು ಸೌತ್ ಈಸ್ಟ್ ಅಂದರೆ ಆಗ್ನೇಯಕ್ಕೆ ಅಥವಾ ನಾರ್ತ್ ವೆಸ್ಟ್ಗೆ ಪ್ಲೇಸ್ಮೆಂಟ್ ಮಾಡೋದ್ರಿಂದ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಫೀಲ್ಡನ್ನು ನಿರ್ಮಾಣ ಮಾಡ್ಬೋದು. ಸೊ ಈಗ ಸೌತ್ ಈಸ್ಟ್ನಲ್ಲಿ ನಾವು ಯಾಕೆ ಪೂಜಾ ರೂಮ್ ಪ್ಲೇಸ್ ಮಾಡ್ಬೋದು, ಲೈಟಿಂಗ್ ಅ ಲ್ಯಾಂಪ್ ಸೌತ್ ಈಸ್ಟ್ನಲ್ಲಿ ಯಾಕಪ್ಪ ಮಾಡ್ಬೋದು ಅಂತ ಹೇಳೋದಾದರೆ, ಸೌತ್ ಈಸ್ಟ್ ಈಸ್ ಅ ಏರಿಯಾ ಆಫ್ ಫೈರ್. ಸೊ ಎನಿಥಿಂಗ್ ರಿಲೇಟೆಡ್ ಟು ಫೈರ್. ಈಗ ದೀಪ ಅನ್ನೋದು ಒಂದು ಪೂಜಾ ಗೃಹದಲ್ಲಿ ಸದಾ ಬೆಳಗ್ತಾನೇ ಇರುತ್ತೆ. ಸೊ ಅಂಥ ದೀಪವನ್ನು ನಾವು ಪೂಜಾ ರೂಮ್ ಅನ್ನೋದನ್ನು ಸೌತ್ ಈಸ್ಟ್ ನಿರ್ಮಾಣ ಮಾಡಿ ಅಲ್ಲಿ ಹಚ್ಚೋದ್ರಿಂದ ಯಾವುದೇ ರೀತಿಯಾದ ನೆಗೆಟಿವ್ ಪರಿಣಾಮಗಳನ್ನು ನಾವು ತಡೆಗಟ್ತೀವಿ. ಥರ್ಡ್ ಬೆಸ್ಟ್ ಆಪ್ಷನ್ ಫಾರ್ ಪೂಜಾ ರೂಮ್ ಅಂತ ಹೇಳೋದಾದರೆ ನಾರ್ತ್ ವೆಸ್ಟ್. ಈಗ ಆಗ್ನೇಯಕ್ಕೆ ಆಪೋಸಿಟ್ ಡೈರೆಕ್ಷನ್ ಬಂದು ನಾರ್ತ್ ವೆಸ್ಟ್. ಸೊ ಗಾಳಿಯ ಭಾಗದಲ್ಲಿ ಬೆಂಕಿಯನ್ನು ನಾವು ನಿರ್ಮಾಣ ಮಾಡ್ಬೋದು. ನಾನು ಯಾವ ರೀತಿ ಕಿಚನ್ನ ನಾವು ನಾರ್ತ್ ವೆಸ್ಟ್ನಲ್ಲಿ ನಿರ್ಮಾಣ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ, ಅದೇ ರೀತಿ ನಾನು
ಒಂದು ಪೂಜಾ ರೂಮನ್ನು ಸಹ ನಾವು ನಾರ್ತ್ ವೆಸ್ಟ್ನಲ್ಲಿ ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡ್ಬೋದು. ನಾರ್ತ್ ವೆಸ್ಟ್ನಲ್ಲಿ ದೀಪ ಬೆಳಗೋದ್ರಿಂದ ಯಾವುದೇ ರೀತಿ ನಮಗೆ ನೆಗೆಟಿವ್ ಪರಿಣಾಮಗಳನ್ನ ನಾವು ನೋಡೋ ಚಾನ್ಸಸ್ ಕಮ್ಮಿ ಆಗಿದೆ. ಸೊ ಈ ರೀತಿ ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ನಲ್ಲಿ ಪೂಜಾ ಗೃಹವನ್ನು ನಿರ್ಮಾಣ ಮಾಡಿ, ಅಥವಾ ನಿಮಗೆ ಸೆಂಟ್ರ್ ಆಫ್ ಸೌತ್ನಲ್ಲೂ ಸಹ ಪೂಜಾ ರೂಮ್ನ ನಿರ್ಮಾಣ ಮಾಡಿದಾಗ ನೀವು ದೇವರ ಪಟವನ್ನು ಸೌತ್ ವಾಲಿಗೆ ಪ್ಲೇಸ್ಮೆಂಟ್ ಮಾಡಿ ದೇವರ ಮುಖ ನಾರ್ತ್ ನೋಡೋ ಥರ ಮಾಡಿ. ಸೊ ಆವಾಗ ನೀವು ದೇವರ ಮುಖ ಸೌತ್ಗೆ ಪ್ಲೇಸ್ಮೆಂಟ್ ಆಗೋವಾಗ ನಿಮ್ಮ ಬೆನ್ನು ಬಂದು ನಾರ್ತ್ ಮುಖಕ್ಕೆ ಪ್ಲೇಸ್ಮೆಂಟ್ ಆಗುತ್ತೆ. ಇದೇ ರೀತಿ ನೀವು ಒಂದು ವೆಸ್ಟ್ನಲ್ಲಿ ಅಥವಾ ನಾರ್ತ್ ವೆಸ್ಟ್ ಪೂಜಾ ರೂಮ್ನಲ್ಲಿ ದೇವರ ಪಟವನ್ನು ವೆಸ್ಟ್ ವಾಲ್ಗೆ ಹಾಕಿದಾಗ ನೀವು ವೆಸ್ಟಿಗೆ ನೋಡಿ ನಿಮ್ಮ ಬ್ಯಾಕು ಈಸ್ಟ್ ಫೇಸ್ ಆಗುತ್ತೆ. ಈ ರೀತಿ ಮಾಡಿದಾಗ ಆ ಮನೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಪರಿಣಾಮಗಳು ಉಂಟಾಗದೆ ಮನೇಲಿ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ನಾವು ನೋಡ್ಬೋದು. ಸೊ ಈ ರೀತಿ ನಾರ್ತ್ ಈಸ್ಟ್ನಲ್ಲಿ ದಯವಿಟ್ಟು ಯಾರಾದರೂ ಆಗಲಿ ಇದ್ದರೆ ಅದನ್ನು ಪೂಜಾ ರೂಮ್ ಅನ್ನೋದು ಇದ್ದರೆ ದಯವಿಟ್ಟು ಅದನ್ನು ಸೌತ್ ಈಸ್ಟ್ ಶಿಫ್ಟ್ ಮಾಡ್ಕೊಳ್ಳಿ ಅಥವಾ ನಾರ್ತ್ ವೆಸ್ಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ದೀಪ ಬೆಳಗುವಂಥ ಕಾರ್ಯಕ್ರಮಗಳನ್ನ ಆಗಲಿ ಅಥವಾ ಫೈರ್ ರಿಲೇಟೆಡ್ ಅರೇಂಜ್ಮೆಂಟ್ಸ್ನ ಆಗಲಿ ನೀವು ನಾರ್ತ್ ಈಸ್ಟ್ಗೆ ದಯವಿಟ್ಟು ಮಾಡಬೇಡಿ. ಸೊ ನಾರ್ತ್ ಈಸ್ಟ್ ಈಸ್ ಲೈಕ್ ದ ಬ್ರೈನ್ ಆ್ಯಂಡ್ ಹಾರ್ಟ್ ಆಫ್ ದ ಹೌಸ್. ಪ್ಲೀಸ್ ಅದನ್ನು ಕ್ಲೀನಾಗಿ, ಸ್ವಚ್ಛವಾಗಿ, ಭಾರ ರಹಿತವಾಗಿ ನೀವು ಅದನ್ನು ನಿರ್ಮಾಣ ಮಾಡಿ.